ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾನು ಸಿಂಪಲ್ ಆಗಿ ಬೀಟ್ರೂಟ್ ಹಲ್ವಾ ಮತ್ತು ಹೆಲ್ತಿ ಆಗಿರುವಂಥ ರೆಸಿಪಿನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಒಂದು 1/4 kg ಆಗಷ್ಟು ಬೀಟ್ರೂಟ್ನ ತುರಿದಿಟ್ಕೊಂಡಿದ್ದೀನಿ. ಅದಾದ ನಂತರ ಪಕ್ಕದಲ್ಲಿ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಕಡಾಯಿಗೆ ನಾನು 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಕರಗಿಸ್ಕೊಂಡು ಆದ ನಂತರ ಇದಕ್ಕೆ ನಾನು ಮೊದಲು ಸಿಂಪಲ್ ಆಗಿ ಮಾಡೋದು, ಎಲ್ಲ ಹಲ್ವಾ ಮಾಡೋ ಥರನೇ ಇದು ಕೂಡ ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ನಾನೀಗ ತುರ್ದಿಟ್ಕೊಂಡಿರುವಂಥ ಬೀಟ್ರೂಟ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಪೀಸಸ್ ಆಗಿ ಕೂಡ ಇದನ್ನು ಮಾಡ್ಬೋದು. ನಾನು ನೆಕ್ಸ್ಟ್ ಟೈಮ್ ಇದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ ನಿಮಗೆ. ಇದನ್ನು ಈ ಥರ ಹಾಕ್ಕೊಂಡಾದ ನಂತರ ಎಲ್ಲನೂ ಕೂಡ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾರ್ಮಲ್ ಆಗಿ ಇದಕ್ಕೇನು ಜಾಸ್ತಿ ಐಟಮ್ಸ್ ಬೇಕಾಗಲ್ಲ. ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫಸ್ಟ್ ತುಪ್ಪದಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ನೀರೇನು ಬೇಕೇ ಆಗಲ್ಲ. ಯಾವುದೇ ಹಲ್ವಾದಕ್ಕಾಗೂ ಸದಾ ನೀರು ಬೇಕಾಗಲ್ವಲ್ಲ, ಅದೇ ಥರ ಇದರಲ್ಲೂ ಕೂಡ ನೀರಿನ ಅಂಶ ತುಂಬ ಇರುತ್ತೆ ಬೀಟ್ರೂಟ್ನಲ್ಲಿ. ಹೀಗೆ ಕೂಡ ಹೇಳ್ತಾರಲ್ವ, ಬೀಟ್ರೂಟ್ನಲ್ಲಿ ತಿನ್ನೋದ್ರಿಂದ ರಕ್ತ ಎಲ್ಲನೂ ಕೂಡ ತುಂಬ ಹೆಚ್ಚಾಗುತ್ತೆ. ಇದರಲ್ಲಿ ಸಾಧಾರಣವಾಗಿ ಇದನ್ನ ಸೇವನೆ ಮಾಡಬೇಕು ಅಂತ ಹೇಳ್ತಾರೆ. ಅದಾದ ನಂತರ ಇದಕ್ಕೆ ನಾನು ಒಂದು ಕಪ್ ಆಗೋಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಕೆಲವೊಬ್ರು ಕೋಯಾ ಯೂಸ್ ಮಾಡ್ತಾರೆ, ಅವ್ರು ಕೂಡ ಯೂಸ್ ಮಾಡ್ಬೋದು. ಬಟ್ ನಾನು ಕೋಯಾ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ. ಸ್ವಲ್ಪ ನಿಮಗೆ ಹಾಲನ್ನು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಇದನ್ನು ನಾವು ನ್ಯಾಚುರಲ್ ಆಗಿ ನಮ್ಮ ದೇಹದಲ್ಲಿರುವಂಥ ಬ್ಲಡ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಈ ಥರ ಬೀಟ್ರೂಟ್ನ, ಕ್ಯಾರೆಟ್ನ ಇದರಲ್ಲಿ ತಿನ್ನೋದ್ರಿಂದ ನ್ಯಾಚುರಲ್ ತರಕಾರಿಗಳಿಂದ ನಮ್ಮ ಮೇಲಿರುವಂಥ ರಕ್ತನಾಂಶ ಹೆಚ್ಚಾಗುತ್ತೆ. ಈ ಥರ ನಾನು ಒಂದು ಕವರ್ ಮಾಡಿ ಒಂದು 5 ನಿಮಿಷ ಇದನ್ನು ಬೇಯಿಸ್ಕೊಂಡಿದ್ದೀನಿ. ಹಾಲು ಚೆನ್ನಾಗಿ ಹಿಂಗೆ ಹೋಗ್ಬಿಡ್ಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈ ಥರ ಕಲರ್ ಇದೆಯಲ್ವಾ, ಕಲರ್ ಚೆನ್ನಾಗಿ ಕಪ್ಪು ಕಲರಿಗೆ ಬರುತ್ತೆ, ಅಲ್ಲಿ ತನಕ ಇದು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಈ ಥರ ಈಗ ಸುಮಾರು ನೀರಿನ ಅಂಶ ಎಲ್ಲನೂ ಕೂಡ ಆರಿದೆ, ಚೆನ್ನಾಗಿ ಬಬಲ್ಸ್ ಎಲ್ಲ ಬರೋದನ್ನು ಕೂಡ ಕಡಿಮೆ ಆಗಿದೆ. ಇದಾದ ನಂತರ ಇದಕ್ಕೆ ನೀವು ಸಕ್ಕರೆನ ಹಾಕ್ಕೊಳ್ಬೇಕು. ನಾನು ಸುಮಾರು ಒಂದು 2 ಕಪ್ ಆಗುವಷ್ಟು ಬೀಟ್ರೂಟ್ ಇತ್ತೇನೋ, ಅದಕ್ಕೆ ನಾನು 1 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಬೀಟ್ರೂಟ್ನಲ್ಲೂ ಕೂಡ ಸ್ವೀಟ್ ಅಂಶ ಇರುತ್ತೆ, ಹಾಗಾಗಿ ಜಾಸ್ತಿ ಹಾಕೊಂಡ್ರು ಕೂಡ ಚೆನ್ನಾಗಾಗಲ್ಲ. ಅದಕ್ಕೆ ಸ್ವಲ್ಪ ನಾನು 1/4 ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಎಕ್ಸ್ಟ್ರಾ. ಎಲ್ಲನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಸಕ್ಕರೆ ಹಾಕಿರೋದ್ರಿಂದ ನೀರಾಗುತ್ತೆ, ಆದಷ್ಟು ನೀರು ಹೋಗಿ ಪಾಕ ಬರೋ ತನಕ ಕೂಡ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತಿನ್ನೋದಕ್ಕೆ ತುಂಬ ಚೆನ್ನಾಗಾಗುತ್ತೆ ಮತ್ತು ಬೇಗ ಕೂಡ ಆಗುತ್ತೆ. ಇದೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ, ಒಂದು 15ರಿಂದ 20 ನಿಮಿಷ ಬೇಕಾಗುತ್ತೆ ಇದು ಚೆನ್ನಾಗಿ ಬೇಯೋದಕ್ಕೆ ಬೀಟ್ರೂಟು. ನೋಡಿ, ಈಗ ನೋಡಿ ಸಕ್ಕರೆ ಹಾಕಿದ್ಮೇಲೆ ಎಷ್ಟು ಕರ್ರಗಾಗಿ ಕಾಣಿಸ್ತಾ ಇದೆ. ಇದೇ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಇದನ್ನು ಪಾಕ ಬರೋ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನನ್ನ ಚಾನಲ್ನ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ. ಹಾಗೆ ನಂದು ಇನ್ನೊಂದು ಚಾನಲ್ ಕೂಡ ಇದೆ, ಅದು ವಿನಾ ಕ್ರಿಯೇಟಿವಿಟಿ ಅಂತ ಹೇಳಿ. ಅದರಲ್ಲಿ ನಾನು ಕೈಯಲ್ಲಿ ಮಾಡುವಂಥ ಕೆಲವೊಂದು ಐಟಮ್ಸಸ್ನ ಮಾಡೋದನ್ನು ಹಾಕ್ತೀನಿ. ಅದನ್ನು ಕೂಡ ನೀವು ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಪ್ಲೀಸ್ ವಾಚ್ ಮಾಡಿ. ಅದನ್ನು ಕೂಡ ನೋಡಿ ಎಷ್ಟು ಚೆನ್ನಾಗಿ ಪಾಕ ಬಂದಿದೆ ಕೂಡ. ಕಲರ್ ಕೂಡ ಯಾವ ಕಲರ್ ಬಂದಿದೆ ನೋಡಿ. ಫಸ್ಟಲ್ಲಿ ಹೇಗಿತ್ತು ಕಲರ್, ಈಗ ನೋಡಿ ಯಾವ ಥರ ಕಲರ್, ಡಾರ್ಕ್ ಕಲರ್ಸ್ ಆಗಿಬಿಟ್ಟಿದೆ ಇದು ಈಗ ಸಕ್ಕರೆ ಹಾಕಿದ್ಮೇಲೆ. ಇದಕ್ಕೆ ನಾನೀಗ ಒಂದು ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಪಕ್ಕಳದಲ್ಲಿ, ಒಗ್ಗರಣೆ ಅಂತ ಏನಲ್ಲ, ಒಂದು ತುಪ್ಪದಲ್ಲಿ ಫ್ರೈ ಮಾಡಿ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳೋದಕ್ಕೆ ಒಂದು ಒಗ್ಗರಣೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ ನಾನು ಒಂದು ಸಣ್ಣ ಪುಟಿ ಕಡಾಯಿ ಇಟ್ಕೊಂಡಿದ್ದೀನಿ. ಪುಟ್ಟ ಕಡೆಗೆ 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿನ ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಅಷ್ಟು ದ್ರಾಕ್ಷಿ ಚೆನ್ನಾಗಾಗಲ್ಲ, ಹಾಗಾಗಿ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಹಲ್ವಾಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೀಟ್ರೂಟ್ ಹಲ್ವಾ ರೆಡಿಯಾಗಿದೆ. ಇದು ನೀವು ಕೂಡ ಟ್ರೈ ಮಾಡಿ, ನಿಮಗೂ ಇದು ಇಷ್ಟ ಆಗುತ್ತೆ. ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಪ್ಲೀಸ್ ಲೈಕ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೂಡ ಹಲ್ವಾ. ಇದನ್ನೇ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.